ಪ್ರಧಾನಿ ನರೇಂದ್ರ ಮೋದಿ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನು ಕೊರೋನಾ ಸಂಕಟದಿಂದ ಪರಿಹಾರವಾಗೋದಕ್ಕೆ, ಸಂಕಟದಿಂದ ಹೊರಬರೋದಕ್ಕೆ ಘೋಷಣೆ ಮಾಡಿದ್ರು. ಆ ಪ್ಯಾಕೇಜ್ನ ವಿವರಗಳನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೊಡ್ತಾರೆ ಅಂತ ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಕೇವಲ ಹಣಕಾಸು ಸಚಿವೆ ಮಾತ್ರ ಅಲ್ಲ, ಕೊರೋನಾ ಸಂಕಷ್ಟದಿಂದ ಪಾತಾಳಕ್ಕೆ ಕುಸಿದಿರುವ ಆರ್ಥಿಕತೆಯನ್ನು, ದೇಶದ ಆರ್ಥಿಕತೆಯನ್ನು ಮೇಲೆತ್ತೋದಕ್ಕೆ ರಚಿಸಲಾಗಿರುವ ಟಾಸ್ಕ್ ಫೋರ್ಸ್ನ ನೇತೃತ್ವವನ್ನು ಕೂಡ ನಿರ್ಮಲಾ ಸೀತಾರಾಮನ್ ವಹಿಸಿಕೊಂಡಿದ್ದಾರೆ. ಅವರು ಇವತ್ತು 4ನೆಯ ಕಂತಿನಲ್ಲಿ ಪ್ಯಾಕೇಜ್ನ ವಿವರಗಳನ್ನು ಹೇಳಿದ್ರು. 4ನೆಯ ಕಂತು 4ನೇ ದಿನ ಪ್ರತಿದಿನ ಸಂಜೆ 4 ಗಂಟೆಗೆ ಹೇಳ್ತಾ ಇದ್ದಾರೆ. ಇವತ್ತು ಬಹುತೇಕ ಪಾಲಿಸಿ ಮ್ಯಾಟರ್ಗಳಾಗಿವೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ಕೊಡಲಾಗಿರುವ ಕೊಡುಗೆಗಳನ್ನು ಇಲ್ಲಿವರೆಗೂ ಹೇಳಿದ್ರು. ಇವತ್ತು ಪ್ರಕ್ರಿಯೆಗಳ ಸರಳೀಕರಣದ ಬಗ್ಗೆ ಹೆಚ್ಚಾಗಿತ್ತು ಅವರ ಘೋಷಣೆ. ಮತ್ತು ಜನಸಾಮಾನ್ಯರಿಗೆ ನೇರವಾಗಿ ಸಂಬಂಧ ಪಡದೇ ಇರುವ ಕ್ಷೇತ್ರಗಳಲ್ಲಿ ಪಾಲಿಸಿ ಮ್ಯಾಟರ್ ಕಾರಣಕ್ಕಾಗಿ ಆಗ್ತಾ ಇರುವಂತಹ ತೊಂದರೆಗಳನ್ನು ನಿವಾರಿಸುವ ಬಗ್ಗೆ ಮಾತನಾಡಿದ್ರು. ಪ್ರಮುಖವಾಗಿ ಕಲ್ಲಿದ್ದಲು ಕ್ಷೇತ್ರ, ಕಲ್ಲಿದ್ದಲು ಹಿಂದ ಹಿಡಿದು ಅಣುಶಕ್ತಿಯ ತನಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತರಲು ಹೊರಟಿರುವ ರಿಫಾರ್ಮ್ಸ್ ಬಗ್ಗೆ ಮಾತಾಡಿದ್ರು. ಕಲ್ಲಿದ್ದಲು, ವಿಮಾನಯಾನ, ಏರ್ಪೋರ್ಟ್ಗಳು, ಅಣುಶಕ್ತಿ, ಬಾಹ್ಯಾಕಾಶ, ಈ ರೀತಿಯಾಗಿ ಹಲವು ಕ್ಷೇತ್ರಗಳ ಘೋಷಣೆಗಳನ್ನು ಮಾಡಿದ್ರು. ಬನ್ನಿ ಒಂದೊಂದಾಗಿ ಇದರ ಹೈಲೈಟ್ಸ್ ಏನು ಅನ್ನೋದನ್ನು ಹೇಳ್ತೀವಿ. 4ನೆಯ ಪ್ಯಾಕೇಜ್ ಇದು. ಕಲ್ಲಿದ್ದಲು ಕ್ಷೇತ್ರದಲ್ಲಿ ಖಾಸಗಿ ಸಹಭಾಗಿತ್ವವನ್ನು ಘೋಷಣೆ ಮಾಡಲಾಗಿದೆ. ಖಾಸಗಿಯವರಿಗೆ ದೊಡ್ಡ ಪಾತ್ರ ನಿರ್ವಹಣೆ ಮಾಡೋದಕ್ಕಿರುತ್ತೆ ಮುಂದಿನ ದಿನಗಳಲ್ಲಿ. ಕಲ್ಲಿದ್ದಲು ಕ್ಷೇತ್ರದಲ್ಲಿ ಇಡೀ ಪ್ರಪಂಚದಲ್ಲಿ 3ನೆಯ ಅತಿ ಹೆಚ್ಚು ಕಲ್ಲಿದ್ದಲನ್ನು ಹೊಂದಿರುವ ದೇಶ ಭಾರತ. ಆದರೂ ಕೂಡ ಅದರ ಪರಿಣಾಮಕಾರಿ ಬಳಕೆಯಾಗ್ತಾ ಇಲ್ಲ ಬೇರೆ ಬೇರೆ ಕಾರಣಗಳಿಗಾಗಿ. ಆ ಎಲ್ಲ ಕಾರಣಗಳನ್ನು ನಿವಾರಿಸಿ ಮತ್ತಷ್ಟು ಪರಿಣಾಮಕಾರಿಯಾಗಿ ನಮ್ಮಲ್ಲಿರುವ ಕಲ್ಲಿದ್ದಲು ಸಂಪತ್ತನ್ನು ಬಳಸಿಕೊಳ್ಳಬೇಕು ಅನ್ನುವಂಥದ್ದು ಈ ಘೋಷಣೆಗಳ ಉದ್ದೇಶ. ಖಾಸಗಿ ಸಹಭಾಗಿತ್ವಕ್ಕೆ ಒತ್ತು ಕೊಡ್ತಾರೆ. ಕಲ್ಲಿದ್ದಲಿನ ಆಮದನ್ನು ಗಣನೀಯವಾಗಿ ತಗ್ಗಿಸಬೇಕು. ನಮ್ಮ ತುಂಬ ದುಡ್ಡು ಕಲ್ಲಿದ್ದಲು ಖರೀದಿಗೆ ಹೋಗ್ತಾ ಇದೆ. ಆ ಕಾರಣಕ್ಕಾಗಿ ಮತ್ತಷ್ಟು ಎಫೆಕ್ಟಿವ್ ಆಗಿ ಗಣಿಗಾರಿಕೆ ಮಾಡೋದಕ್ಕೆ ಖಾಸಗೀಕರಣಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಕಲ್ಲಿದ್ದಲು ಗಣಿಯನ್ನ ಗುತ್ತಿಗೆ ಪಡೆಯೋದಕ್ಕೆ ಮುಂಚೆ ಯಾರ್ಯಾರು ಪಡಿಬಹುದು ಅನ್ನೋದಕ್ಕೆ ಕೆಲವು ನಿಯಮಾವಳಿಗಳಿದ್ವು. ಈಗ ಅವೆಲ್ಲವನ್ನು ತೆಗೆದು ಯಾರು ಬೇಕಾದರೂ ಬಿಡ್ ಮಾಡಬಹುದು. ದುಡ್ಡು ಕೊಡಿ, ಕಲ್ಲಿದ್ದಲು ತಗೊಳ್ಳಿ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ಇದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ಲವಾ ಅಂಥ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಯಾರು ಬೇಕಾದರೂ ಕಲ್ಲಿದ್ದಲು ಗಣಿಯ ಗುತ್ತಿಗೆಗೆ ಟೆಂಡರನ್ನು ಸಲ್ಲಿಸಬಹುದು. ತಕ್ಷಣವೇ 50 ಬ್ಲಾಕ್ಗಳನ್ನು ಖಾಸಗಿಯವರಿಗೆ ಗುತ್ತಿಗೆ ಕೊಡೋದಕ್ಕೆ ಟೆಂಡರ್ ಕರೀತಾರೆ. ಇಮ್ಮಿಡಿಯೇಟ್ ಆಗಿ 50 ಬ್ಲಾಕ್ಗಳಿಗೆ ಹರಾಜು ಪ್ರಕ್ರಿಯೆ ಆರಂಭ ಆಗುತ್ತೆ. ಇದು ತಕ್ಷಣಕ್ಕೆ ಜಾರಿಗೆ ಬರುವಂತೆ. ಇನ್ನು ಕಲ್ಲಿದ್ದಲು ಗಣಿ ಕ್ಷೇತ್ರದ ಮೂಲ ಸೌಕರ್ಯ ಅಭಿವೃದ್ಧಿಗೆ 50,000 ಕೋಟಿ ರೂಪಾಯಿ ಕೊಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದು. ಇದರಲ್ಲಿ ಅತಿ ದೊಡ್ಡದು ಅಂದರೆ 18,000 ಕೋಟಿ ರೂಪಾಯಿಗಳನ್ನು ಕನ್ವೇಯರ್ ಬೆಲ್ಟ್ ಸ್ಥಾಪಿಸೋದಕ್ಕೆ ಕೊಡ್ತಾರೆ. 18,000 ಕೋಟಿ ರೂಪಾಯಿ ಕನ್ವೇಯರ್ ಬೆಲ್ಟ್. ಇದುವರೆಗೂ ಗಣಿಯಿಂದ ಗೂಡ್ಸ್ ಟ್ರೇನ್ ತನಕ ಲಾರಿಗಳಲ್ಲಿ ತಂದು ಹಾಕ್ತಾ ಇದ್ರು ಕಲ್ಲಿದ್ದಲನ್ನು. ಇನ್ನು ಮೇಲೆ ಕನ್ವೇಯರ್ ಬೆಲ್ಟ್ ಇರುತ್ತೆ. ಬೆಲ್ಟ್ ಮೇಲೆ ಗಣಿ ಎಲ್ಲಿ ಕಲ್ಲಿದ್ದಲಿದೆಯೋ ಅಲ್ಲಿಂದ ಟ್ರೇನ್ ತನಕ ಕನ್ವೇಯರ್ ಬೆಲ್ಟ್ಗಳ ಮೂಲಕ ಬರುತ್ತೆ. ಇದರಿಂದ ಎಫಿಷಿಯನ್ಸಿ ಇನ್ನಷ್ಟು ಹೆಚ್ಚಾಗುತ್ತೆ. ಅದರ ಜೊತೆಗೆ ವಾಹನದಲ್ಲಿ ಸಾಗಿಸುವಾಗ ಆಗುವಂತಹ ಪರಿಸರ ಮಾಲಿನ್ಯ ಆಗೋದಿಲ್ಲ. ಅದಕ್ಕಾಗಿ 18,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಕಲ್ಲಿದ್ದಲು ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಇದನ್ನು ತುಂಬ ದೊಡ್ಡ ಮಟ್ಟದ ಘೋಷಣೆ ಅಂತ ಪರಿಗಣಿಸಲಾಗ್ತಾ ಇದೆ. ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯ ಅವಕಾಶ ಇರುವಂತಹ ಕ್ಷೇತ್ರಗಳ ಪೈಕಿ ಒಂದಿದು ಕಲ್ಲಿದ್ದಲು ಗಣಿಗಾರಿಕೆ. 2023-24 ಒಳಗೆ 100 ಕೋಟಿ ಟನ್ ಕಲ್ಲಿದ್ದಲು ಉತ್ಪಾದನೆಯ ಗುರಿಯನ್ನು ಇಟ್ಕೊಂಡಿದೆ. ಇನ್ನು ಮಿನರಲ್ಸ್, ಖನಿಜ, 500 ಖನಿಜ ಗಣಿಗಳ ಖಾಸಗೀಕರಣ ಮಾಡ್ತಾರೆ. 500 ಖನಿಜ ಗಣಿಗಳು ಖಾಸಗೀಕರಣ ಆಗುತ್ತೆ. ಇಲ್ಲೂ ಕೂಡ ಖಾಸಗೀಕರಣಕ್ಕೆ ತುಂಬ ಒತ್ತು ಕೊಟ್ಟಿದ್ದಾರೆ. ಖನಿಜ ಶೋಧ, ಗಣಿಗಾರಿಕೆ, ಉತ್ಪಾದನೆಯಲ್ಲಿ ಖಾಸಗಿಗೆ ಅವಕಾಶ. ಈ ಮುಂಚೆ ಇಂಥ ಏರಿಯಾದಲ್ಲಿ ಇಂಥ ಖನಿಜ ಇದೆ ಅಂತ ಹುಡುಕಿ ತೆಗೆಯುವ ಏಜೆನ್ಸಿ ಒಂದಾಗಿತ್ತು. ಅಲ್ಲಿ ಗಣಿಗಾರಿಕೆ ಮಾಡುವಂಥ ಏಜೆನ್ಸಿ ಇನ್ನೊಂದು. ಅದಾದ ನಂತರ ಅದನ್ನು
ಶುದ್ಧೀಕರಿಸಿ ಖನಿಜವನ್ನು ಪಡೆಯುವ ಕಂಪನಿ ಇನ್ನೊಂದು. ಈ ರೀತಿಯಾಗಿ ಬೇರೆ ಬೇರೆ ಸಂಸ್ಥೆಗಳು, ಕಂಪನಿಗಳು ಇನ್ವಾಲ್ವ್ ಆಗ್ತಾ ಇದ್ವು. ಇನ್ನ ಮೇಲೆ ಈ ಮೂರನ್ನು ಕೂಡ ಖಾಸಗಿಯವರು ಮಾಡಬಹುದು. ಖಾಸಗಿಯವರೇ ಹೋಗಿ ಎಲ್ಲಿ ಖನಿಜ ಇದೆ ಅನ್ನೋದನ್ನು ಕಂಡುಹಿಡಿಯಬಹುದು. ಗಣಿಗಾರಿಕೆಗೆ ಅಪ್ಲಿಕೇಶನ್ ಹಾಕಿ ಗಣಿಗಾರಿಕೆಯನ್ನು ಆರಂಭಿಸಬಹುದು. ಆನಂತರ ಶುದ್ಧ ಖನಿಜ ತಯಾರಿಕೆಯ ಕಾರ್ಖಾನೆಯನ್ನು ಕೂಡ ಖಾಸಗಿಯವರು ನಡೆಸಬಹುದು. ಮುಂಚೆ ಗಣಿಗಾರಿಕೆಯನ್ನು ಯಾರೋ ಮಾಡ್ತಾ ಇದ್ರು, ಅವರು ತಗೊಂಡೋಗಿ ಫ್ಯಾಕ್ಟ್ರಿಗೆ ಟನ್ಗಳ ಲೆಕ್ಕದಲ್ಲಿ ಅದಿರನ್ನು ಮಾರಬೇಕು, ಅಲ್ಲೆಲ್ಲೋ ತಯಾರಾಗುತ್ತೆ. ಇನ್ನು ಮೇಲೆ ಮೂರೂ ಪ್ರಾಸೆಸ್ನಲ್ಲಿ ಖಾಸಗಿಯವರು ಇನ್ವಾಲ್ವ್ ಆಗಬಹುದು. ಬಾಕ್ಸೈಟ್ ಮತ್ತು ಕಲ್ಲಿದ್ದಲು ಗಣಿಗಳ ಜಂಟಿ ಹರಾಜು, ಇದೊಂದು ಇಂಟ್ರೆಸ್ಟಿಂಗ್ ಆದಂಥದ್ದು. ಬಾಕ್ಸೈಟ್ ಅದಿರನ್ನು ತೆಗೆದ ನಂತರ ಅದನ್ನು ಶುದ್ಧೀಕರಿಸೋದಕ್ಕೆ ಕಲ್ಲಿದ್ದಲು ಬೇಕು, ಅದರ ಪ್ರಾಸೆಸಿಂಗ್ಗೆ ಕಲ್ಲಿದ್ದಲು ಬೇಕು, ಅಲ್ಯೂಮಿನಿಯಂ ತಯಾರಿಕೆಗೆ ಕಲ್ಲಿದ್ದಲು ಬೇಕು. ಇನ್ನು ಮೇಲೆ ಎರಡನ್ನು ಒಟ್ಟೊಟ್ಟಿಗೆ ಹರಾಜಿನಲ್ಲಿ ತೆಗೆದುಕೊಳ್ಳುವಂಥ ಅವಕಾಶ ಖಾಸಗಿ ಕಂಪನಿಗಳವರಿಗೆ ಇದೆ. ಈ ಅವಕಾಶ ಮುಂಚೆ ಇಲ್ಲದ ಕಾರಣಕ್ಕಾಗಿ ಅಲ್ಯೂಮಿನಿಯಂ ಪ್ರೊಡಕ್ಷನ್ಗೆ ವಿದ್ಯುತ್ ಶಕ್ತಿ ಬಿಲ್ ತುಂಬ ಜಾಸ್ತಿ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ಅಲ್ಯೂಮಿನಿಯಂ ಬೆಲೆ ಹೆಚ್ಚಾಗ್ತಾ ಇತ್ತು. ಈಗ ಆ ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋದು ಲೆಕ್ಕಾಚಾರ ಕೇಂದ್ರ ಸರ್ಕಾರದ್ದು. ಅಲ್ಯೂಮಿನಿಯಂ ಕೈಗಾರಿಕೆಗೆ ತಗಲುವಂಥ ವಿದ್ಯುತ್ ಶಕ್ತಿ ವೆಚ್ಚ ಇದರಿಂದ ಇಳಿಯುತ್ತೆ. ಯಾಕಂದರೆ ಯಾವ ಕಂಪನಿ ಅಲ್ಯೂಮಿನಿಯಂ ಗಣಿಗಾರಿಕೆಗೆ ಹೊರಟಿರುತ್ತೋ ಅದೇ ಕಂಪನಿ ಕಲ್ಲಿದ್ದಲು ಗಣಿಗಾರಿಕೆಯಲ್ಲೂ ಇರುತ್ತೆ. ಅಲ್ಲಿ ಬರುವ ಕಲ್ಲಿದ್ದಲನ್ನು ಈ ಫ್ಯಾಕ್ಟ್ರಿಗೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಬಳಸಿದರೆ ಒಟ್ಟಾರೆ ವಿದ್ಯುತ್ ಶಕ್ತಿ ವೆಚ್ಚ ಕಡಿಮೆಯಾಗುತ್ತೆ. ಅಲ್ಯೂಮಿನಿಯಂ ತಯಾರಿಕೆ ಇನ್ನಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡಬಹುದು ಅನ್ನೋದು ಇದರ ಲೆಕ್ಕಾಚಾರ. ಅದರ ಜೊತೆಗೆ ಯಾರೋ ಒಬ್ಬರು ಒಂದು ಖಾಸಗಿ ಕಂಪನಿ ಒಂದು ಗಣಿ ಗುತ್ತಿಗೆಯನ್ನು ಪಡೆದುಕೊಂಡಿದೆ. ಬೇರೆ ಬೇರೆ ಕಾರಣಕ್ಕಾಗಿ ಅವರಿಗೆ ಗಣಿಗಾರಿಕೆ ಮಾಡೋದಕ್ಕಾಗ್ತಾ ಇಲ್ಲ. ಅವ್ರ ಹತ್ರ ಹಾಕೋದಕ್ಕೆ ಬಂಡವಾಳ ಇಲ್ಲ, ಅಥವಾ ವಯಬಲ್ ಅನ್ನಿಸ್ತಾ ಇಲ್ಲ. ಇಷ್ಟು ಕಡಿಮೆ ಲಾಭಕ್ಕಾಗಿ ಇಷ್ಟೆಲ್ಲ ಶ್ರಮ ಪಡಬೇಕು ಅನ್ನುವಂಥ ಯೋಚನೆಗಳು ಅವರಿಗೆ ಬರ್ತಾ ಇದೆ. ಹಾಗಿದ್ದಾಗ ಅವರು ತಾವು ಪಡೆದಿರುವ ಗುತ್ತಿಗೆಯನ್ನು ಇನ್ನೊಬ್ಬ ಖಾಸಗಿ ವ್ಯಕ್ತಿಗೆ ಕೊಡಬಹುದು. ಇದುವರೆಗೂ ಅವಕಾಶ ಇರಲಿಲ್ಲ. ಇದರಲ್ಲಿ ಯಾರು ಗುತ್ತಿಗೆಯನ್ನು ಪಡೆದಿರ್ತಾರೋ ಅವರು ಗಣಿಗಾರಿಕೆಯನ್ನು ಮಾಡಬೇಕಾಗಿತ್ತು. ಈಗ ಆ ನಿಯಮವನ್ನು ಸರಳೀಕರಣಗೊಳಿಸಲಾಗಿದೆ. ನೀವು ಗಣಿ ಗುತ್ತಿಗೆಯನ್ನು ಪಡೆದಿದ್ದೀರಿ, ನಿಮಗೆ ಗಣಿಗಾರಿಕೆ ಮಾಡೋದಕ್ಕಾಗ್ತಾ ಇಲ್ಲ ಅಂದರೆ ಇನ್ನೊಂದು ಖಾಸಗಿ ಕಂಪನಿಗೆ ಅಥವಾ ಖಾಸಗಿ ವ್ಯಕ್ತಿಗೆ ಆ ಗುತ್ತಿಗೆಯನ್ನು ನೀವು ಕೊಡಬಹುದು. ಅದರ ಜೊತೆಗೆ ಮುದ್ರಾಂಕ ಶುಲ್ಕದಲ್ಲೂ ಕೂಡ ಕಡಿತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರಕ್ಷಣಾ ಕ್ಷೇತ್ರ, ಇವತ್ತು ಆದಂಥ ಘೋಷಣೆಗಳ ಪೈಕಿ ಅತ್ಯಂತ ಪ್ರಮುಖ ಘೋಷಣೆಗಳ ರಕ್ಷಣಾ ಕ್ಷೇತ್ರದಲ್ಲಿ ಆದವು. ರಕ್ಷಣಾ ಕ್ಷೇತ್ರದಲ್ಲಿ ವಿದೇಶಿ ಹೂಡಿಕೆಯನ್ನು 49%ನಿಂದ 74%ಗೆ ಏರಿಸಿದ್ದಾರೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಂಚೆ 49% ಮಾತ್ರ ಬರಬಹುದಾಗಿತ್ತು, ಈಗ ಅಪ್ ಟು 74% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರಬಹುದು. ವಿದೇಶಿ ಕಂಪನಿಗಳು ಭಾರತದಲ್ಲಿ ಬಂದು ಬಂಡವಾಳ ಹೂಡಿ ಉತ್ಪಾದನೆಯನ್ನು ಮಾಡೋ ಹಾಗಿದ್ರೆ 174 ರೂಪಾಯಿಯಷ್ಟು ಹಣವನ್ನು ಇಲ್ಲಿ ತಂದು ಹಾಕಬಹುದು. ಅದರ ಜೊತೆಗೆ ಶಸ್ತ್ರಾಸ್ತ್ರಗಳ ಉತ್ಪಾದನೆಯನ್ನು ಖಾಸಗೀಕರಣ ಮಾಡೋದಿಲ್ಲ, ಪ್ರೈವಟೈಸೇಷನ್ ಮಾಡೋದಿಲ್ಲ. ಅದನ್ನು ನಿರ್ಮಲಾ ಸೀತಾರಾಮನ್ ಅವರು ಅನೇಕ ಸಲ ಒತ್ತಿ ಹೇಳಿದರು. ಮಾಧ್ಯಮದ ಮಿತ್ರರು ಸರಿಯಾಗಿ ಕೇಳಿಸ್ಕೊಳ್ಳಿ, ನಾಳೆ ದಿನ ಹೆಡ್ಲೈನ್ ಹಾಕಬೇಡಿ ಖಾಸಗೀಕರಣ ಅಂತ. ವಿ ಆರ್ ನಾಟ್ ಗೋಯಿಂಗ್ ಟು ಪ್ರೈವಟೈಸ್, ವಿ ಆರ್ ಗೋಯಿಂಗ್ ಟು, ಅವರು ಹೇಳಿದಂಥ ಎಕ್ಸಾಕ್ಟ್ ಶಬ್ದ, ವಿ ಆರ್ ನಾಟ್ ಗೋಯಿಂಗ್ ಟು ಪ್ರೈವಟೈಸ್, ವಿ ಆರ್ ಗೋಯಿಂಗ್ ಟು ಕಾರ್ಪೊರೇಟೈಸ್ ಅಂತ. ಕಾರ್ಪೊರೇಟೈಸೇಷನ್ ಆಗುತ್ತೆ ಉತ್ಪಾದನಾ ಕ್ಷೇತ್ರ, ಮತ್ತಷ್ಟು ಎಫಿಷಿಯನ್ಸಿ ತರೋದಕ್ಕಾಗಿ. ಭಾರತದಲ್ಲಿ ಸರ್ಕಾರಿ ಸ್ವಾಮ್ಯದ ಆಯುಧ ಉತ್ಪಾದನಾ ಕಾರ್ಖಾನೆಗಳಿವೆ. ಆ ಎಲ್ಲ ಕಾರ್ಖಾನೆಗಳ ಒಂದು ಮಂಡಳಿಯನ್ನು ರಚಿಸಿ ಅದನ್ನು ಕಾರ್ಪೊರೇಟ್ ಸ್ಟೈಲ್ನಲ್ಲಿ ನಡೆಸುವಂಥ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಇನ್ನು ಶಸ್ತ್ರಾಸ್ತ್ರ ಖರೀದಿಯ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸಲಾಗುತ್ತೆ. ಈ ರಕ್ಷಣಾ ಕ್ಷೇತ್ರದಲ್ಲಿ ಆದಂಥ ಒಟ್ಟು ಘೋಷಣೆಗಳ ಪೈಕಿ ರಕ್ಷಣಾ ಸಾಮಗ್ರಿಗಳ ಆಮದನ್ನು ಕಡಿಮೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಘೋಷಣೆಗಳಿದ್ವು. ಈಗ ಒಟ್ಟಾರೆ ಶಸ್ತ್ರಾಸ್ತ್ರ ಖರೀದಿಯ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸ್ತಾರೆ ಅಂತ. ಅನೇಕ ಸಲ ನಮ್ಮ ಆರ್ಮಿ ಆಗಿರಬಹುದು, ಏರ್ಫೋರ್ಸ್ ಆಗಿರಬಹುದು, ನೇವಿ ಆಗಿರಬಹುದು, ತನಗೆ ಬೇಕಾದಂಥ ಶಸ್ತ್ರಾಸ್ತ್ರಗಳ ಖರೀದಿಯಲ್ಲಿ ಅಥವಾ ಯಂತ್ರೋಪಕರಣಗಳ ಖರೀದಿಯಲ್ಲಿ ಇಂಪ್ರಾಕ್ಟಿಕಲ್ ಡಿಮ್ಯಾಂಡ್ಗಳನ್ನು ಇಡ್ತಾರೆ ಅನ್ನುವಂಥದ್ದು ಸಚಿವರ ಹೇಳಿಕೆಯಾಗಿತ್ತು. ಇಂಪ್ರಾಕ್ಟಿಕಲ್ ಡಿಮಾಂಡ್ಸ್ ಇರುತ್ತೆ. ಅವರು ರಕ್ಷಣಾ ಸಚಿವೆಯಾಗಿಯೂ ಕೂಡ ಕೆಲಸ ಮಾಡಿದಂಥವ್ರು, ಅವರಿಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಗೊತ್ತು. ಆ ರೀತಿ ಬೇಡಿಕೆ ಇಟ್ಟು ಟೆಂಡರ್ ಕರೆದಾಗ ಇಡೀ ಪ್ರಪಂಚದಲ್ಲಿ ಯಾವುದೋ ಒಂದು ಕಂಪನಿಗೆ ಮಾತ್ರ ಅಂಥ ಯಂತ್ರೋಪಕರಣ ಅಥವಾ ಆಯುಧವನ್ನು ಸರಬರಾಜು ಮಾಡೋದಕ್ಕೆ ಸಾಧ್ಯ ಇರುತ್ತೆ.
ಆ ಕಾರಣಕ್ಕಾಗಿ ಒಂದೇ ಕಂಪನಿ ಸರಬರಾಜು ಮಾಡುವಾಗ ಖರೀದಿ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಇಡೀ ಪ್ರಕ್ರಿಯೆಯನ್ನು ಮತ್ತೆ ಇನ್ನೊಂದು ಸಲ ಆರಂಭಿಸಬೇಕಾಗುತ್ತೆ, ಡಿಮಾಂಡ್ಗಳನ್ನು ಕಡಿಮೆ ಮಾಡಿಕೊಂಡು. ಇದೆಲ್ಲವನ್ನೂ ಸರಳೀಕರಣ ಮಾಡ್ತೀವಿ ಅನ್ನೋದು ಇವತ್ತಿನ ಘೋಷಣೆಗಳ ಪೈಕಿ ಒಂದು. ಹಾಗಾದಾಗ ಅನ್ನೆಸೆಸರಿ ಟೈಮ್ ವೇಸ್ಟ್ ಆಗೋದು ತಪ್ಪತ್ತೆ ಶಸ್ತ್ರಾಸ್ತ್ರ ಪ್ರೊಕ್ಯೂರ್ಮೆಂಟ್ನ ಪ್ರಾಸೆಸ್ನಲ್ಲಿ. ಇನ್ನು ಖಾಸಗಿ ಉದ್ಯಮದ ಸಹಭಾಗಿತ್ವದಲ್ಲಿ ಆಯುಧಗಳನ್ನು ತಯಾರಿಸ್ತಾರೆ. ಶಸ್ತ್ರಾಸ್ತ್ರಗಳ ತಯಾರಿಕೆ ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುತ್ತೆ. ರಕ್ಷಣಾ ಉತ್ಪನ್ನಗಳಿಗೆ ಪ್ರತ್ಯೇಕ ಮಂಡಳಿ ಸ್ಥಾಪನೆ, ಕಾರ್ಪೊರೇಟೈಸೇಷನ್ ಅಂತ ಏನು ಹೇಳಿದೆ ನಾನು, ಅದರ ಭಾಗ ಇದು. ಭಾರತದಲ್ಲಿರುವ ಅಷ್ಟೂ ಸರ್ಕಾರಿ ಸ್ವಾಮ್ಯದ ಶಸ್ತ್ರಾಸ್ತ್ರ ತಯಾರಿಕಾ ಘಟಕಗಳ ಮುಖ್ಯಸ್ಥರನ್ನು ಸೇರಿಸಿಕೊಂಡು ಒಂದು ಮಂಡಳಿಯನ್ನು ರಚಿಸಲಾಗುತ್ತೆ. ಆ ಮಂಡಳಿ ತಮ್ಮ ತಮ್ಮ ಕಾರ್ಖಾನೆಗಳು ಮತ್ತಷ್ಟು ಎಫಿಷಿಯೆಂಟ್ ಆಗಿ ಕೆಲಸ ಮಾಡುವುದಕ್ಕೆ ಪ್ರೇರಣೆಯಾಗುತ್ತೆ ಅನ್ನುವಂಥದ್ದು ನಿರೀಕ್ಷೆ. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಾಗುತ್ತೆ. ಹಂತ ಹಂತವಾಗಿ ಕೆಲವು ನಿರ್ದಿಷ್ಟ ಆಯುಧಗಳ ಆಮದನ್ನು ನಿಷೇಧಿಸ್ತೀವಿ ಅಂತ ಹೇಳಿದ್ದಾರೆ. ಕೆಲವು ನಿರ್ದಿಷ್ಟ ಆಯುಧಗಳ ಆಮದನ್ನು ಹೊರಗಡೆಯಿಂದ ನೀವು ತರಿಸಲೇಬಾರದು, ಈ ಆಯುಧಗಳನ್ನು ಭಾರತದಲ್ಲೇ ತಯಾರಿಸಬೇಕು ಅನ್ನುವಂಥ ಕರಾರನ್ನು ಹಾಕ್ತೀವಿ. ಅದರ ಜೊತೆಗೆ ಹೊರದೇಶದಿಂದ ತರಿಸಲಾಗುವ ಆಯುಧಗಳ ಸ್ಪೇರ್ ಪಾರ್ಟ್ಗಳನ್ನು ಅಥವಾ ಯಂತ್ರೋಪಕರಣಗಳ ಸ್ಪೇರ್ ಪಾರ್ಟ್ಗಳನ್ನು ಭಾರತದಲ್ಲೇ ತಯಾರಿಸುವಂತಾಗೋದಕ್ಕೆ ಒತ್ತು ಕೊಡ್ತೀವಿ. ಇದು ನಿರ್ಮಲಾ ಸೀತಾರಾಮನ್ ಅವರ ಇವತ್ತಿನ ಘೋಷಣೆಗಳ ಪೈಕಿ ಒಂದಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ ಘೋಷಣೆಗಳ ಪೈಕಿ ಪ್ರಮುಖ ಅಂಶಗಳೇನು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ವಿಮಾನಯಾನ ಕ್ಷೇತ್ರ ಸಂಪೂರ್ಣವಾಗಿ ನಿಂತೇ ಹೋಗಿರುವಂಥದ್ದು ಕೊರೋನಾದ ಕಾರಣಕ್ಕಾಗಿ. ನಾಗರಿಕ ವಿಮಾನಯಾನ ಅಲ್ಲೋ ಇಲ್ಲೋ ಒಂದಷ್ಟು ಕಾರ್ಗೋ ಫ್ಲೈಟ್ಗಳ ಹಾರಾಡ್ತಾ ಇವೆ ಅನ್ನೋದನ್ನು ಹೊರತುಪಡಿಸಿದ್ರೆ ಕಮರ್ಷಿಯಲ್ ಪ್ಯಾಸೆಂಜರ್ ಏರ್ಕ್ರಾಫ್ಟ್ಗಳ ನಿಂತು ಹೋಗಿದೆ. ಇನ್ನೂ ನೀವು ಅದನ್ನು ಶುರು ಮಾಡೋದಕ್ಕೆ ಅವಕಾಶ ಕೊಡದೇ ಇದ್ದರೆ ಸುಮಾರು 10 ಲಕ್ಷ ಜನ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಬೀದಿಗೆ ಬರ್ತಾರೆ ಅಂತ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ವಿಮಾನಯಾನ ಕ್ಷೇತ್ರದಿಂದ ಮನವಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಕೆಲವು ಘೋಷಣೆಗಳನ್ನು ಮಾಡಲಾಗಿದೆ. ಐ ಆಮ್ ಶ್ಯೂರ್ ವಿಮಾನಯಾನ ಕ್ಷೇತ್ರದಲ್ಲಿರುವಂಥವರು ಇದರಿಂದ ಸಂತುಷ್ಟರಾಗಿರೋದಿಲ್ಲ. ಯಾಕಂದರೆ ನೇರವಾಗಿ ನಿಮಗೆ ಇಷ್ಟು ಪ್ಯಾಕೇಜು ಅನ್ನುವಂಥ ಯಾವ ಘೋಷಣೆಯೂ ಇದರಲ್ಲಿ ಇರಲಿಲ್ಲ. ಅವರಿಗೆ ಉಳಿತಾಯ ಮಾಡಿಕೊಡುವಂಥ ಕೆಲವು ಬೇಡಿಕೆಗಳೇನು ಹಿಂದಿನ ಬೇಡಿಕೆಗಳಿದ್ದು ಆ ಬೇಡಿಕೆಗಳನ್ನು ಇದರಲ್ಲಿ ಈಡೇರಿಸಿರುವಂತೆ ಕಾಣಿಸ್ತಾ ಇದೆ. ಏನೇನು ಹಾಗಾದರೆ ಈಡೇರಿಸಿರುವಂಥದ್ದು? ನಷ್ಟದಲ್ಲಿರುವ ಖಾಸಗಿ ವಿಮಾನಯಾನ ಕ್ಷೇತ್ರಕ್ಕೆ ರಿಲೀಫ್ ಕೊಡುವಂಥ, ಸಮಾಧಾನ ತರುವಂಥ ಕೆಲವೊಂದಷ್ಟು ಘೋಷಣೆಗಳನ್ನು ಇವತ್ತು ಮಾಡಿದರು. ಒಂದು ಹಳೆಯ ಬೇಡಿಕೆಯಾಗಿತ್ತು ಅಂತ ಅನಿಸುತ್ತೆ ಖಾಸಗಿ ವಿಮಾನಯಾನ ಕಂಪನಿಗಳದ್ದು. ಭಾರತದಲ್ಲಿ 60% ಏರ್ ಸ್ಪೇಸ್ ಮಾತ್ರ ಈ ರೀತಿ ಕಮರ್ಷಿಯಲ್ ಏರ್ಕ್ರಾಫ್ಟ್ ಹಾರಾಟಕ್ಕೆ ಮೀಸಲಾಗಿರುವಂಥದ್ದು. 60% ಮಾತ್ರ. ಇನ್ನು 40% ಏರ್ ಸ್ಪೇಸ್ ಮೇಲ್ಗಡೆ ವಿಮಾನಗಳು ಹಾರಾಡೋ ಹಾಗಿಲ್ಲ. ಆ ಕಾರಣಕ್ಕಾಗಿ ಅನೇಕ ಊರುಗಳಿಗೆ ಸುತ್ತಿ ಬಳಸಿ ಹೋಗಬೇಕಾಗಿತ್ತು. ಹಾಗೆ ಹೋಗುವಾಗ ವಿಮಾನಗಳ ಖರ್ಚು ಜಾಸ್ತಿ ಬರ್ತಾ ಇತ್ತು. ಇಂಧನ ಆಗಿರಬಹುದು, ಒಂದು ದಿನಕ್ಕೆ ಒಂದು ವಿಮಾನ ಮಾಡಬಹುದಾದ ಒಟ್ಟಾರೆ ಟ್ರಿಪ್ಗಳಾಗಿರಬಹುದು. ಈ ರೀತಿಯಾಗಿ ಖರ್ಚು ತುಂಬ ಜಾಸ್ತಿ ಆಗ್ತಾ ಇತ್ತು. ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು. ಕೇವಲ 60% ಏರ್ ಸ್ಪೇಸ್ ಓಪನ್ ಇದ್ದದ್ದಕ್ಕೆ ಈಗ ಉಳಿದ 40% ಏರ್ ಸ್ಪೇಸ್ನಲ್ಲಿ ಎಷ್ಟರ ಮೇಲೆ ಹಾರಾಟ ನಡೆಸಬಹುದು ಅನ್ನೋದನ್ನು ಇನ್ನೊಂದು ಸಲ ರಿವಿಸಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಣಕಾಸು ಸಚಿವರು. ಒಂದು ವೇಳೆ 40ಕ್ಕೆ 40% ಮೇಲೆ ಹಾಗಾಗೋದಿಲ್ಲ, ಹಾರೋದಕ್ಕೆ ಅವಕಾಶ ಸಿಕ್ಕರೆ ವಿಮಾನಯಾನ ಕಂಪನಿಗಳಿಗೆ ದೊಡ್ಡ ಮಟ್ಟದ ಹಣದ ಉಳಿತಾಯ ಆಗುತ್ತೆ. ಈಗ ಒಂದು ವೇಳೆ ರಿವಿಸಿಟ್ ಮಾಡಿದರೆ 1,000 ಕೋಟಿ ಒಂದು ವರ್ಷಕ್ಕೆ ಎಲ್ಲ ಕಂಪನಿಗಳಿಗೂ ಸೇರಿ ಉಳಿತಾಯ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ವಾಯು ಮಾರ್ಗಗಳ ಮಿತಿ ಸಡಿಲ ಅಂತ ಹೇಳ್ತಾ ಇದ್ದಾರೆ. 60% ಏರ್ ಸ್ಪೇಸ್ ಮೇಲೆ ಮಾತ್ರ ಖಾಸಗಿ ವಿಮಾನಯಾನ ಕಂಪನಿಗಳ ವಿಮಾನ ಹಾರಾಟ ನಡೆಸಬಹುದು. ಉಳಿದ 40% ಕ್ಷೇತ್ರ ಏನಿದೆ, ಇಲ್ಲಿ ಈ ಕ್ಷೇತ್ರಗಳ ಮೇಲೆ ವಿಮಾನಗಳು ಹಾರೋ ಹಾಗಿಲ್ಲ ಖಾಸಗಿ ವಿಮಾನಗಳು ಅನ್ನುವಂಥದ್ದು. ಆ 40%ಅನ್ನು ಇನ್ನಷ್ಟು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಕೊನೆ ಪಕ್ಷ ಕೆಲವೊಂದಷ್ಟು ಊರುಗಳಿಗಾದರೂ ಸುತ್ತಿ ಬಳಸಿ ಹಾರಾಟ ನಡೆಸಬೇಕಾದಂಥ ಅನಿವಾರ್ಯತೆ ಬರೋದಿಲ್ಲ. ಇದನ್ನು ಜಾರಿಗೆ ತಂದರೆ 1,000 ಕೋಟಿ ರೂಪಾಯಿ ಲಾಭ ಆಗುತ್ತೆ, ಉಳಿತಾಯ ಆಗುತ್ತೆ ಬೇಸಿಕಲಿ ವಿಮಾನಯಾನ ಕಂಪನಿಗಳಿಗೆ ಅನ್ನೋದು ಲೆಕ್ಕಾಚಾರ. ಇನ್ನು 6 ಏರ್ಪೋರ್ಟ್ಗಳ ನಿರ್ವಹಣೆಯನ್ನು ಹರಾಜಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ಹರಾಜು ಹಾಕಿರುವಂಥ ನಿರ್ವಹಣೆಗಾಗಿ ಹರಾಜು ಹಾಕಿರುವಂಥ ಏರ್ಪೋರ್ಟ್ಗಳು ಮುಂಚೆ 540 ಕೋಟಿ ರೂಪಾಯಿ ಲಾಭ ಮಾಡಿದ್ರೆ ಈಗ 1,000 ಕೋಟಿ ರೂಪಾಯಿ ಒಟ್ಟು 6 ಏರ್ಪೋರ್ಟ್ಗಳು ಸೇರ್ಕೊಂಡು ಲಾಭ ಮಾಡ್ತಾ ಇವೆ ಅಂತ ಇನ್ನೊಂದು ಅಂಶವನ್ನು ಹೇಳಿದರು. 12 ಏರ್ಪೋರ್ಟ್ಗಳಲ್ಲಿ 13,000 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಲಾಗುತ್ತೆ. ಇನ್ನು ವಿಮಾನ ಎಂಜಿನ್ ತಯಾರಿಸುವ ಕಂಪನಿಗಳೇನಿದೆ ಆ ಕಂಪನಿಗಳು ಸರ್ವಿಸಿಂಗ್ಗೆ ವಿಮಾನಗಳ ಮತ್ತೆ ಎಲ್ಲಿ ಎಂಜಿನ್ ತಯಾರಾಗಿದೆಯೋ ಅಲ್ಲಿಗೆ ಬರಬೇಕು ಅಂತ ನಿರೀಕ್ಷೆ ಮಾಡ್ತವೆ. ಉದಾಹರಣೆಗೆ
ಅಮೆರಿಕದಲ್ಲಿ ಒಂದು ವಿಮಾನದ ಎಂಜಿನ್ ತಯಾರಾಗಿದೆ, ಅದನ್ನು ಭಾರತದ ಒಂದು ಖಾಸಗಿ ವಿಮಾನಯಾನ ಕಂಪನಿ ಖರೀದಿ ಮಾಡಿದೆ ಅಂದರೆ ಆ ಎಂಜಿನ್ ರಿಪೇರಿಗೆ ಬಂದರೆ ವಿಮಾನ ಮತ್ತು ಅಮೆರಿಕಕ್ಕೆ ಹೋಗಬೇಕು. ಅದನ್ನು ತಪ್ಪಿಸಿ ಈಗ ವಿಮಾನದ ಎಂಜಿನ್ ತಯಾರಿಸುವ ಕಂಪನಿಗಳು ದುರಸ್ತಿಯನ್ನು ಕೂಡ ಭಾರತದಲ್ಲೇ ಮಾಡಬೇಕು, ಅದಕ್ಕಾಗಿ ಘಟಕ ಸ್ಥಾಪಿಸಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತವೆ ಅನ್ನೋ ಮಾತನ್ನು ಹೇಳಿದೆ. ಇದು ಕೇವಲ ವಿಮಾನ ಜಾಸ್ತಿ ಹಾರಾಡುತ್ತೆ ಅನ್ನೋದು ಒಂದೇ ಅಲ್ಲ, ಒಂದು ವೇಳೆ ರಿಪೇರಿ ಘಟಕ ಕೂಡ ಭಾರತಕ್ಕೆ ಬಂದರೆ ಇಲ್ಲೊಂದಷ್ಟು ಜಾಬ್ ಕ್ರಿಯೇಷನ್ ಆಗುತ್ತೆ ಅನ್ನೋದು ಕೂಡ ಲೆಕ್ಕಾಚಾರ. ಇನ್ನು ವಿದ್ಯುತ್ ಸರಬರಾಜು ಕಂಪನಿಗಳ ಖಾಸಗೀಕರಣ ಇದು ಕೇವಲ ಯೂನಿಯನ್ ಟೆರಿಟರಿಗಳಿಗೆ ಮಾತ್ರ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವ ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗೀಕರಣ ಮಾಡಲಾಗುತ್ತೆ. ಈಗ ಅವುಗಳ ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ ಅನ್ನುವ ಕಾರಣಕ್ಕಾಗಿ ನಷ್ಟವನ್ನು ಅನುಭವಿಸ್ತಾ ಇವೆ. ಆ ನಷ್ಟದ ಹೊರೆ ಬೀಳ್ತಾ ಇರುವಂಥದ್ದು ಗ್ರಾಹಕರ ಮೇಲೆ. ಖಾಸಗೀಕರಣ ಮಾಡಿ ಅತ್ಯುತ್ತಮವಾದ ಮೀಟರ್ಗಳನ್ನು ತರುವಂಥದ್ದಾಗಿರಬಹುದು, ವಿದ್ಯುತ್ ಸರಬರಾಜಿನ ಕ್ಷಮತೆಯನ್ನು ಹೆಚ್ಚು ಮಾಡೋದಾಗಿರಬಹುದು. ಇವುಗಳ ಮೂಲಕ ಮತ್ತಷ್ಟು ವ್ಯವಸ್ಥಿತವಾಗಿ ಗ್ರಾಹಕರಿಗೆ ಇನ್ನಷ್ಟು ರಿಲೀಫ್ ಕೊಡುವಂಥ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಇದು 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯವಾಗುವಂಥ ಘೋಷಣೆ. 8 ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಘೋಷಣೆ ಮಾಡುವಾಗ ವಿತ್ತ ಸಚಿವರೇ ಹೇಳಿದ್ರು, ಇದನ್ನು ಹೆಂಗೆ ಮಾಡ್ತೀವಿ ಅಂದರೆ ಉಳಿದ ರಾಜ್ಯಗಳು ಕೂಡ ತಮ್ಮ ರಾಜ್ಯದಲ್ಲಿ ಈ ಸಿಸ್ಟಮ್ನ ಅಳವಡಿಸಿಕೊಳ್ಳುವಂತೆ ಯೋಚಿಸಬೇಕು, ಆ ರೀತಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ. ಕೈಗಾರಿಕಾ ವಲಯಕ್ಕೆ ಸ್ಕೋಪ್ ಕೊಡುವಂಥ, ಮತ್ತೊಮ್ಮೆ ಭರವಸೆ ಮೂಡಿಸುವಂಥ ಹಲವು ಘೋಷಣೆಗಳನ್ನು ಮಾಡಿದ್ದಾರೆ. ಇದರಲ್ಲಿ ಬಹುಶಃ ಅತಿ ದೊಡ್ಡ ಘೋಷಣೆ ಈಗಾಗಲೇ ಬಂದಿದ್ದಂಥ ಸುದ್ದಿ ಇದು. 5 ಲಕ್ಷ ಹೆಕ್ಟೇರ್ ಭೂಮಿಯನ್ನು 3,376 ಕೈಗಾರಿಕಾ ವಲಯಗಳಾಗಿ ವಿಭಾಗಿಸಲಾಗುತ್ತೆ. ಕೈಗಾರಿಕೆಗಳ ಸ್ಥಾಪನೆಗೆ ಪ್ರೋತ್ಸಾಹಿಸೋದಕ್ಕೆ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಕೈಗಾರಿಕೆ ಸ್ಥಾಪಿಸೋದಕ್ಕೆ ಜಮೀನು ಬೇಕು ಅಂತ ಬಂದವರನ್ನು ತುಂಬ ದಿನ ಕಾಯಿಸೋದಿಲ್ಲ. ಆದಷ್ಟು ಬೇಗ ಅವರು ಸ್ಥಾಪಿಸಬೇಕು ಅಂದುಕೊಂಡಿರುವ ಇಂಡಸ್ಟ್ರಿಯ ವಯಾಬಿಲಿಟಿ ನೋಡಿಕೊಂಡು ಜಮೀನು ಮಂಜೂರು ಮಾಡುವ ಪ್ರಕ್ರಿಯೆಯನ್ನು, ಅದರ ವೇಗವನ್ನು ಹೆಚ್ಚಿಸಲಾಗುತ್ತೆ. ಅದಕ್ಕಾಗಿ 5 ಲಕ್ಷ ಹೆಕ್ಟೇರ್ ಜಮೀನನ್ನು ಐಡೆಂಟಿಫೈ ಮಾಡಿ ಇಡಲಾಗಿದೆ. ಇದು ಹೊಸದಾಗಿ ರೈತರಿಂದಲೋ ಅಥವಾ ಬೇರೆ ಇನ್ನೊಂದು ಕಡೆಯಿಂದಲೋ ತೆಗೆದುಕೊಳ್ಳಬೇಕಾಗಿರುವ ಜಮೀನಲ್ಲ, ಈಗಾಗಲೇ ಇರುವಂಥದ್ದಿದು. 5 ಲಕ್ಷ ಹೆಕ್ಟೇರ್ ಭೂಮಿ ಇದೆ, ಕೈಗಾರಿಕೆಯ ಉದ್ದೇಶಕ್ಕಾಗಿ ಮೀಸಲಾಗಿಟ್ಟಿರುವಂಥದ್ದು. ಇದು ಒಟ್ಟು 3,376 ಕೈಗಾರಿಕಾ ವಲಯಗಳಲ್ಲಿ ಹಂಚಿ ಹೋಗಿರುವಂಥದ್ದು. ಈ ಭೂಮಿಯನ್ನು ಕೈಗಾರಿಕೆಗಳ ಸ್ಥಾಪನೆಯ ಉದ್ದೇಶಕ್ಕಾಗಿ ಮಂಜೂರು ಮಾಡುವ ಪ್ರಕ್ರಿಯೆಗೆ ವೇಗ ಕೊಡಲಾಗುತ್ತೆ. ಮತ್ತು ಈ ಕೈಗಾರಿಕಾ ಪ್ರದೇಶಗಳಿಗೆ ರ್ಯಾಂಕಿಂಗ್ ಕೊಡ್ತಾರೆ, ಅವುಗಳಲ್ಲಿರುವ ಫೆಸಿಲಿಟಿಯ ಆಧಾರದ ಮೇಲೆ. ಮೋಸ್ಟ್ಲಿ ರ್ಯಾಂಕಿಂಗ್ ಕೊಟ್ಟ ಮೇಲೆ ಫಸ್ಟ್ ರ್ಯಾಂಕ್ನಲ್ಲಿರುವಂಥದ್ದಕ್ಕೆ ಈ ಬೆಲೆ, ಸೆಕೆಂಡ್ ರ್ಯಾಂಕ್ನಲ್ಲಿರುವಂಥದ್ದು ಈ ಬೆಲೆ, ಈ ರೀತಿ ಬೆಲೆ ಫಿಕ್ಸ್ ಆಗುತ್ತೆ ಅಂತ ಅನಿಸುತ್ತೆ. ರ್ಯಾಂಕಿಂಗ್ ಕೊಡಲಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಸೋಲಾರ್, ಆಧುನಿಕ ಸೆಲ್ ಬ್ಯಾಟ್ರಿ ಅಂತ ಕೈಗಾರಿಕೆಗಳನ್ನು ಸ್ಥಾಪಿಸೋದಕ್ಕೆ ಯಾರು ಮುಂದೆ ಬರ್ತಾರೋ ಅವರಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡಲಾಗುತ್ತೆ. ಈ ಜಮೀನನ್ನು ಇನ್ನಷ್ಟು ಸಬ್ಸಿಡೈಸ್ಡ್ ಪ್ರೈಸ್ನಲ್ಲಿ ಕೊಡೋದಾ ಅಥವಾ ಇನ್ನೂ ಕಡಿಮೆ ರೇಟ್ನಲ್ಲಿ ವಿದ್ಯುತ್ ಶಕ್ತಿ ಒದಗಿಸೋದಾ, ಈ ರೀತಿಯಾಗಿ ಇಂಡಸ್ಟ್ರೀಸ್ ಆಫ್ ದ ಫ್ಯೂಚರ್ ಅಂತ ಏನು ಕರಿತೀವಿ ನಾವು, ಭವಿಷ್ಯದ ಕೈಗಾರಿಕೆಗಳು, ಸೋಲಾರ್ ಆಗಿರಬಹುದು, ಬ್ಯಾಟ್ರಿ ಸೆಲ್ಗಳಾಗಿರಬಹುದು, ಇವುಗಳನ್ನು ತಯಾರಿಸೋದಕ್ಕೆ ಬರುವ ಕಂಪನಿಗಳಿಗೆ ವಿಶೇಷವಾದ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಗೆ ಸಾಮಾಜಿಕ ಮೂಲಸೌಕರ್ಯ, ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಸಾಮಾಜಿಕ ಮೂಲಸೌಕರ್ಯ ಅಭಿವೃದ್ಧಿ ಇದು ಹಾಸ್ಪಿಟಲ್ಗಳು, ಶಾಲೆಗಳು, ಇದು ಈ ರೀತಿಯಾಗಿ ಯಾವುದರಿಂದ ಇಮ್ಮಿಡಿಯೇಟ್ ಆಗಿ ನಮಗೆ ಯಾವುದೇ ಲಾಭ ಬರೋದಿಲ್ಲವೋ ಇದನ್ನು ಭವಿಷ್ಯತ್ತಿಗಾಗಿ, ಆರೋಗ್ಯವಂತ ಭಾರತಕ್ಕಾಗಿ, ಸುಶಿಕ್ಷಿತ ಭಾರತಕ್ಕಾಗಿ ಶಾಲೆಗಳನ್ನು ಕಟ್ಟಬೇಕು, ಆಸ್ಪತ್ರೆಗಳನ್ನು ಕಟ್ಟಬೇಕು. ಇವುಗಳ ಅಭಿವೃದ್ಧಿಗೆ 8,100 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮೀಸಲಾಗಿಟ್ಟಿದೆ. 8,100 ಕೋಟಿ. ಈ ಎಲ್ಲ ಸಾಮಾಜಿಕ ಮೂಲಸೌಕರ್ಯಗಳು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಡೆಯಬೇಕಾದಂಥದ್ದು. ಮುಂಚೆ 80% ರಾಜ್ಯ ಸರ್ಕಾರ ಕೊಟ್ಟರೆ 20% ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ಅದನ್ನು 30% ನಾವು ಕೊಡ್ತೀವಿ, 70% ರಾಜ್ಯ ಸರ್ಕಾರ ಕೊಟ್ಟರೆ ಸಾಕು ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಈ 20ರಿಂದ 30% ಜಾಸ್ತಿ ಆಗುತ್ತಲ್ಲ, ಆ ಜಾಸ್ತಿ ಆಗುವಂಥದ್ದು 8,100 ಕೋಟಿ ರೂಪಾಯಿ ಆಗುತ್ತೆ. ಆ 8,100 ಕೋಟಿ ರೂಪಾಯಿಗೆ ವಿಶೇಷ ನಿಧಿ ಸ್ಥಾಪಿಸಲಾಗಿದೆ. ಇದು ಸಾಮಾಜಿಕ ಮೂಲಸೌಕರ್ಯ ಸ್ಥಾಪಿಸೋದಕ್ಕೆ. ಬರೀ ಮೂಲಸೌಕರ್ಯ ಅಂದರೆ ಅದರಲ್ಲಿ ರಸ್ತೆ, ಫ್ಲೈಓವರ್ ಇವೆಲ್ಲ ಬರುತ್ತೆ. ಸಾಮಾಜಿಕ ಮೂಲಸೌಕರ್ಯ ಅಂದರೆ ಶಾಲೆಗಳು, ಆಸ್ಪತ್ರೆಗಳನ್ನು ಸ್ಥಾಪಿಸೋದಕ್ಕೆ. ಮತ್ತೊಂದು ಸುತ್ತಿನ ಘೋಷಣೆಗಳನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮಾಡ್ತಾರೆ ಹಣಕಾಸು ಸಚಿವರು.
ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೊಂದು ಸುತ್ತಿನ ಪ್ಯಾಕೇಜ್ 5 ಘೋಷಣೆಯಾಗುತ್ತೆ. ನೋಡೋಣ ಅದರಲ್ಲಿ ಯಾವುದಕ್ಕೆ ಒತ್ತು ಕೊಡ್ತಾರೆ ಅಂತ. ಇವತ್ತು ನಾನು ಹೇಳಿದ ಹಾಗೆ ಕೈಗಾರಿಕೆಗಳಿಗಾಗಿ 5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 3376 ಕೈಗಾರಿಕಾ ವಲಯಗಳಲ್ಲಿ ವಿಶೇಷ ಪ್ರೋತ್ಸಾಹ ಅನ್ನೋದು ಬಿಟ್ಟರೆ ನೇರವಾಗಿ ನಮಗೆ ಸಂಬಂಧಪಟ್ಟ ಇಂಡಸ್ಟ್ರಿಗೆ ಹೆಲ್ಪ್ ಆಗುವಂಥದ್ದು ಇರಲಿಲ್ಲ. ಇದರಲ್ಲಿ ಇನ್ನೂ ಇತ್ತು. ಬಾಹ್ಯಾಕಾಶಕ್ಕೆ ಕೆಲವು ಘೋಷಣೆಗಳಿದ್ವು, ಅಣು ಕ್ಷೇತ್ರಕ್ಕೆ ಕೆಲವು ಘೋಷಣೆಗಳಿದ್ವು. ಅಲ್ಲೆಲ್ಲ ಕೂಡ ಇದ್ದದ್ದು ಸಂಶೋಧನೆಗೆ ಹೆಚ್ಚಿನ ಒತ್ತು ಕೊಡೋದು ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸ್ಟಾರ್ಟಪ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇವೆ. ಅವು ತಾವು ತಯಾರಿಸಿದ ತಂತ್ರಜ್ಞಾನವನ್ನು ಟೆಸ್ಟ್ ಮಾಡೋದಕ್ಕೆ ಅವುಗಳಿಗೆ ಯಾವುದೇ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ ಇಲ್ಲ ಅನ್ನೋದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ. ಇಸ್ರೋದಲ್ಲಿ ಅಂಥ ಪ್ಲ್ಯಾಟ್ಫಾರ್ಮ್ ಇದೆ. ಇಸ್ರೋದ ಪ್ಲ್ಯಾಟ್ಫಾರ್ಮನ್ನು ಖಾಸಗಿ ಕಂಪನಿಗಳು ಮತ್ತು ಸ್ಟಾರ್ಟಪ್ಗಳು ಬಳಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವ ರೀತಿಯ ಘೋಷಣೆಗಳು ಇದು. ಕೇಂದ್ರ ಸರ್ಕಾರದ ಗೈಡ್ಲೈನ್ನಲ್ಲಿ ಮಾರ್ಗಸೂಚಿಯಲ್ಲಿ ಅನೇಕ ಕ್ಷೇತ್ರಗಳ ರಿಲೀಫ್ ಆಗುತ್ತೆ. ಹೋಟೆಲ್ ಉದ್ಯಮ ಕೂಡ ರಿಲೀಫ್ ಪಡೆಯುವಂಥ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ ಅಂತ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಹೇಳಿದ್ದಾರೆ. ರೆಡ್ ಝೋನ್ನಲ್ಲಿರುವಂಥ ಬೆಂಗಳೂರಿಗೆ ರಿಲೀಫ್ ಸಿಗುತ್ತಾ ಈಗ ಇರುವಂಥ ಪ್ರಶ್ನೆ ಇದು. ಕಂಟೈನ್ಮೆಂಟ್ ಝೋನನ್ನು ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ಜನಜೀವನ ಮತ್ತೆ ಪ್ರೀ ಲಾಕ್ಡೌನ್ ಸ್ಥಿತಿಗೆ ತರ್ತಾರ ಅನ್ನುವಂಥದ್ದು ಪ್ರಶ್ನೆ. ಲಾಕ್ಡೌನ್ 4 ಜಾರಿಯಾದರೆ ಅದು ಈಗಿರುವಷ್ಟೇ ಕಠಿಣವಾಗಿ ಜಾರಿಯಾದರೆ ಕಥೆ ಏನಾಗುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸಾರ್ವಜನಿಕ ಸಾರಿಗೆಗೆ ಕಂಪ್ಲೀಟ್ ಗ್ರೀನ್ ಸಿಗ್ನಲ್ ತರೋ ತನಕ ಜನಜೀವನ ಮುಂಚಿನಂತೆ ಆಗೋದು ಬಹಳ ಕಷ್ಟ ಇದೆ. ರೈಲು, ವಿಮಾನ, ಮೆಟ್ರೋ, ಆಟೋ ರಿಕ್ಷಾ, ಕ್ಯಾಬ್ಗಳು ಇವೆಲ್ಲಗಳಿಗೂ ಮುಂಚಿನಂತೆ ಗ್ರೀನ್ ಸಿಗ್ನಲ್ ಸಿಗದೆ ಹೋದರೆ ಮತ್ತೆ ಜನಜೀವನ ಪ್ರೀ ಲಾಕ್ಡೌನ್ ಪೀರಿಯಡಿಗೆ ಬರೋದಿಲ್ಲ. ಮೇ 31 ತನಕ ಲಾಕ್ಡೌನ್ ಮುಂದುವರಿಯುತ್ತೆ, ಕೆಲವು ಕ್ಷೇತ್ರಗಳಿಗೆ ಮುಂದುವರಿಯುತ್ತೆ. ಇಮಿಡಿಯೇಟಾಗಿ ಶಾಲೆಗಳನ್ನಂತೂ ಆರಂಭಿಸೋದಿಲ್ಲ. ಮೇ 31 ನಂತರ ಶಾಲೆಗಳನ್ನು ಶುರು ಮಾಡ್ತಾರೆ, 2 ಶಿಫ್ಟ್ಗಳಲ್ಲಿ ಅನ್ನುವ ಮಾಹಿತಿಗಳು ಬರ್ತಾ ಇದೆ. ಅದರ ಜೊತೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು, ಮಾಲ್ಗಳು, ಸಿನಿಮಾ ಥಿಯೇಟರ್ಗಳು ಶುರುವಾಗೋದರ ಬಗ್ಗೆ ಅದರದೇ ಆದ ಸಂಶಯಗಳಿವೆ. ಕಟಿಂಗ್ ಸಲೂನ್ಗಳು, ಬ್ಯೂಟಿ ಪಾರ್ಲರ್ಗಳು ಕೂಡ ಶುರುವಾಗಲಿಕ್ಕಿಲ್ಲ. ಏನೇನು ಆಗಲಿಕ್ಕಿಲ್ಲ ಅನ್ನೋದರ ಒಂದು ಲೆಕ್ಕಾಚಾರ ಇದೆ, ಏನು ಆರಂಭಗೊಳ್ಳಬಹುದು ಅನ್ನೋದರ ಒಂದು ಲೆಕ್ಕಾಚಾರ ಇದೆ. ಆದರೆ ನೆನಪಿರಲಿ, ಕಂಟೈನ್ಮೆಂಟ್ ಝೋನ್ನ ಒಳಗಡೆ ಏನಂದ್ರೆ ಏನೂ ಶುರುವಾಗೋದಿಲ್ಲ. ಕಂಟೈನ್ಮೆಂಟ್ ಝೋನ್ ಒಳಗಡೆ ಇರುವಂಥವರು ಅದಕ್ಕಾಗಿ ಮಾನಸಿಕವಾಗಿ ಸಿದ್ಧರಾಗಬೇಕು. ಅಲ್ಲಿ ಏನಂದರೆ ಏನೂ ಶುರುವಾಗೋದಿಲ್ಲ. ಅಲ್ಲಿ ಇನ್ನಷ್ಟು ಟೈಟಾಗಿ ಲಾಕ್ಡೌನನ್ನು ಇಂಪ್ಲಿಮೆಂಟ್ ಮಾಡಿದ್ರು ಆಶ್ಚರ್ಯ ಪಡಬೇಕು. ಕಂಟೈನ್ಮೆಂಟ್ ಝೋನ್ಗಳು, ಗ್ರೀನ್ ಝೋನ್ ಟು ಗ್ರೀನ್ ಝೋನ್ ಬಸ್ ಓಡಾಟಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಗ್ರೀನ್ ಝೋನ್ನಲ್ಲಿರುವಂಥ ಒಂದು ಜಿಲ್ಲೆಯಿಂದ ಗ್ರೀನ್ ಝೋನ್ನಲ್ಲಿರುವಂಥ ಇನ್ನೊಂದು ಜಿಲ್ಲೆಗೆ ಅಂತರ್ಜಿಲ್ಲಾ ಬಸ್ ಸಂಚಾರ ಆರಂಭಗೊಳ್ಳುತ್ತೆ ಅನ್ನುವ ಮಾಹಿತಿ ಇದೆ. ಖಚಿತವಾಗಬೇಕದು. ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ 200 ದಾಟಿದೆ. ಆ ಕಾರಣಕ್ಕಾಗಿ ವಿಶೇಷ ಮುನ್ನೆಚ್ಚರಿಕೆಯನ್ನು ಬೆಂಗಳೂರಿನಂಥ ನಗರದಲ್ಲಿ ವಹಿಸಬೇಕಾಗತ್ತೆ. ನಾನಾಗಲೇ ಹೇಳಿದಾಗೆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಜನರ ಓಡಾಟವನ್ನು ಇನ್ನಷ್ಟು ರಿಸ್ಟ್ರಿಕ್ಟ್ ಮಾಡ್ತಾರೆ. ಈಗ ಪಾದರಾಯನಪುರದಲ್ಲಿ ಜನ ಕಾಂಪೌಂಡ್ ಹಾರಿ ಓಡಾಡೋದನ್ನು ಏನು ನೋಡ್ತಾ ಇದ್ದೀರಿ, ಆ ರೀತಿಯಾದಂಥದ್ದು 18ರ ನಂತರ ಸಾಧ್ಯನೇ ಇಲ್ಲ ಅನ್ನುವ ಪರಿಸ್ಥಿತಿ ಬರುತ್ತೆ. ಕಂಟೈನ್ಮೆಂಟ್ ಝೋನ್ಗಳ ಸುತ್ತು ಕಡೆ ಅಕ್ಷರಶಃ ಪೊಲೀಸರನ್ನು ನಿಲ್ಲಿಸಿ ಬಿಗಿ ಭದ್ರತೆ ಮಾಡಿದ್ರು ಆಶ್ಚರ್ಯ ಪಡಬೇಡಿ. ಇನ್ನು ಜನರ ಓಡಾಟಕ್ಕೆ ಅದರದೇ ಆದಂಥ ಒಂದಷ್ಟು ರೆಸ್ಟ್ರಿಕ್ಷನ್ಗಳನ್ನು ಹಾಕ್ತಾರೆ. ನಾಳೆ 11 ಗಂಟೆಗೆ ಯಾವ ಕ್ಷೇತ್ರಕ್ಕಾಗಿ ಏನು ಘೋಷಣೆಯಾಗುತ್ತೆ ಅದು ಕುತೂಹಲ. ಇವತ್ತು ರಿಟೇಲ್ ವ್ಯಾಪಾರಿಗಳಿಗಾಗಿ ಒಂದಷ್ಟು ಘೋಷಣೆಗಳು ಇರ್ತವೆ ಅನ್ನುವ ಮಾಹಿತಿ ಇತ್ತು. ಅಂಥ ಯಾವುದೇ ಘೋಷಣೆಗಳು ಆಗಿಲ್ಲ. ದಿನಸಿ ಅಂಗಡಿ ಇಟ್ಕೊಂಡಿಂಥವಂಥವ್ರು, ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಾ ಇರುವಂಥವ್ರು, ಅವರಿಗಾಗಿ ಘೋಷಣೆಗಳು ಇರ್ತವೆ ಅನ್ನುವ ಮಾಹಿತಿ ಇತ್ತು. ಬಹುಶಃ ನಾಳೆ ಅಂಥ ಘೋಷಣೆಗಳು ಆಗಬಹುದು. ನೋಡೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ.